Good morning, students. Myself, Punita. I am social science teacher. Now, I will introduce the 6th standard social science syllabus. See, students, part 1. This is syllabus. Okay, 3 branches. First one is history, second one is civics, and third one is geography. See, first one, branch history. Listen, students. First one, lesson, introductions to history. Introductions to history. Second one, chapter, our Karnataka. Third one is prehistoric society. Fourth chapter, ancient civilizations. Fifth one, the culture of the Vedic period. The culture of the Vedic period. Sixth one, chapter, Christianity and Islam. Christianity and Islam. Seventh one, chapter, rise of new religions. Eighth one, important dynasties of North India. Important dynasties of North India. 8 chapters in history. 8 chapters in history. Students, next one, branches civics. First one is citizenship and second one is national symbols and national integration. National symbols and national integration. 2 chapters in civics. Okay, third one, branch geography. First one, lesson, globe and maps. Second one is Asia, a land of contrast. 2 chapters in geography. Students, 8 plus 2 plus 2. 8 history chapter, 2 civics, 2 geography. Okay, students. So, let us discuss about history. First unit, introductions to history. Introductions to history ಅಂದರೆ ಇಂಟ್ರಡಕ್ಷನ್, ಏನು ಇತಿಹಾಸದ ಒಂದು ಪರಿಚಯ ಅಂತ ಕೂಡ ನಾವಿಲ್ಲಿ ಹೇಳ್ತೀವಲ್ವಾ. ಸೊ ಇಂಟ್ರಡಕ್ಷನ್ಸ್ ಟು ಹಿಸ್ಟ್ರಿನಲ್ಲಿ ನಾವು ನೋಡೋದಾದರೆ ದಿಸ್ ಲೆಸನ್ ಇಂಟ್ರಡ್ಯೂಸ್ ದ ಮೀನಿಂಗ್ ಆಫ್ ಹಿಸ್ಟ್ರಿ. This lesson introduce the meaning of history. The uses of history have been explained. ಈ ಒಂದು ಇದರಲ್ಲಿ ನಾವು ಇಂಟ್ರಡ್ಯೂಸ್ಡ್ ದ ಲೆಸನ್ ಅಂತ ಹೇಳ್ತಾರೆ. ಯಾವುದೇ ಒಂದು ಇತಿಹಾಸದ ಒಂದು ಅರ್ಥನ ತಿಳಿಸುತ್ತೆ ಮತ್ತು ಅದ್ರ ಜೊತೆಗೆ ಅದರ ಒಂದು ಯೂಸಸ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಲಿಸನ್ ಫಾಸ್ಟ್. ವಾಟ್ ಈಸ್ ಹಿಸ್ಟ್ರಿ? ವಾಟ್ ಈಸ್ ಹಿಸ್ಟ್ರಿ? Listen, the systematic presentation of past events is called history. A systematic presentation of past events. ಸಿಸ್ಟಮ್ಯಾಟಿಕ್ ಅಂದರೆ ಹಿಂದೆ ನಡೆದು ಹೋದಂಥ ಒಂದು ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋವಂಥದ್ದು, ಸಿಸ್ಟಮ್ಯಾಟಿಕ್ಕಾಗಿ ಪ್ರೆಸೆಂಟ್ ಮಾಡೋವಂಥದ್ದನ್ನ ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಹಿಸ್ಟ್ರಿ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ದ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ is called history. Listen, it introduces the journey of human beings. It introduces the journey of the human beings. ಅಂದರೆ ಮನುಷ್ಯರು ನಡೆದು ಬಂದಂಥ ಒಂದು ದಾರಿನೂ ಕೂಡ ಇಲ್ಲಿ ಇಂಟ್ರಡ್ಯೂಸ್ ಮಾಡುತ್ತೆ, ಪರಿಚಯಿಸುತ್ತೆ ಅಂತ ನಾವು ಹೇಳ್ಬೋದು. ಇಟ್ ಟೆಲ್ಸ್ ದ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ. ಇಟ್ ಟೆಲ್ಸ್ ದ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ. ಈ ಒಂದು ಜರ್ನಿನಲ್ಲಿ ಮನುಷ್ಯರ ಒಂದು ಫೇಲ್ಯೂರ್ಸ್ನೂ ಕೂಡ ಹೇಳುತ್ತೆ, ಸಕ್ಸಸ್ನೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ವೈಲ್ ಎಕ್ಸ್ಪ್ಲೈನಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, ಅದ್ರ ಜೊತೆಯಲ್ಲಿ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್ನು ಕೂಡ ಎಕ್ಸ್ಪ್ಲೈನ್ ಮಾಡೋ ಅಂಥ ಒಂದು ಟೈಮಲ್ಲಿ ದ ಅಕ್ಯುರಸಿ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಪರ್ಸನ್ ಈಸ್ ಮೇಂಟೈನ್ಡ್. ಲಿಸನ್, ವೈಲ್ ಎಕ್ಸ್ಪ್ಲೈನಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, the accuracy of time, place
ಆ್ಯಂಡ್ ಪರ್ಸನ್ ಈಸ್ ಮೇಂಟೈನ್ಡ್ ಅಂತ ಹೇಳ್ತಾರೆ. ಯಾವುದೇ ಒಂದು ಇತಿಹಾಸದ ಘಟನೆಗಳನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಟೈಮಲ್ಲಿ ನಾವು ಅಕ್ಯುರಸಿ ಆಫ್ ಟೈಮ್ ಕಾಲ ಇರ್ಬೋದು, ಸ್ಥಳ, ಆ್ಯಂಡ್ ಪರ್ಸನ್ ಈಸ್ ಮೆನ್ಷನ್ಡ್ ಒಬ್ಬ ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಕೂಡ ಇಲ್ಲಿ ಹೊಂದಿರುತ್ತೆ. ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಆ್ಯಂಡ್ ಬೈ ಹೋಮ್. These would be clear. Without these clarities, history becomes a story. ಅಲ್ಲಿ ಏನು ಅಂದರೆ ದಿಸ್ ಮೀನ್ಸ್ ಅಂದರೆ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಅಂದರೆ ಆ ಘಟನೆಯು ಯಾವಾಗ, ವೇರ್ ಎಲ್ಲಿ, ಆ್ಯಂಡ್ ಬೈ ಹೂಮ್ ಯಾರಿಂದ ನಡೀತು. ಅಂದರೆ ಆ ಘಟನೆ ಯಾವಾಗ, ಎಲ್ಲಿ, ಯಾರಿಂದ ನಡೀತು. Without these would be clear. Without these clarities, history becomes a story ಎಂಬುದರ ಒಂದು ಸ್ಪಷ್ಟತೆ ಇರುತ್ತಲ್ವ. ಸೊ ಈ ಸ್ಪಷ್ಟತೆ ಇಲ್ಲ ಅಂತಂದರೆ ವಿತೌಟ್ ದೀಸ್ ಕ್ಲಾರಿಟೀಸ್ ಹಿಸ್ಟ್ರಿ ಬಿಕಮ್ಸ್ ಎ ಸ್ಟೋರಿ. ಈ ಸ್ಪಷ್ಟತೆ ಇಲ್ಲದಿದ್ದರೆ ಅದು ಹಿಸ್ಟ್ರಿ ಅನ್ನೋದೇನಾಗಿರುತ್ತೆ ಅಂತಂದರೆ ಬಿಕಮ್ಸ್ ಎ ಸ್ಟೋರಿ, ಕಥೆಯಾಗಿ ಅದು ಹೋಗಿಬಿಡುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಒನ್ ಟಾಪಿಕ್, ವೈ ವಿ ವಾಂಟ್ ಹಿಸ್ಟ್ರಿ. ನಮಗೆ ಏನಕ್ಕೆ ಬೇಕು ಹಿಸ್ಟ್ರಿ? ಏನಕ್ಕೆ ಬೇಕು ಹಿಸ್ಟ್ರಿ ನಮಗೆ? ಸಿ ಸ್ಟೂಡೆಂಟ್ಸ್, ವಾಟ್ ಹ್ಯಾಪನ್ಸ್ ಇಫ್ ಯು ಟಚ್ ದ ಫ್ಲೇಮ್ ಆಫ್ ಫೈರ್? ಚಿಲ್ಡ್ರನ್ಸ್, ವಾಟ್ ಹ್ಯಾಪನ್ಸ್ ಇಫ್ ಯು ಟಚ್ ದ ಫ್ಲೇಮ್ ಆಫ್ ಫೈರ್? ಅಂದರೆ ನೀವೊಮ್ಮೆ ಬೆಂಕಿ ಜ್ವಾಲೆನ ಮುಟ್ತೀರಾ ಅಂತ ಅಂದ್ಕೊಳ್ಳಿ. ಇಟ್ ಬರ್ನ್ಸ್, ಡಸ್ ನಾಟ್ ಈಟ್. ಏನಾಗುತ್ತೆ? ಸುಡುತ್ತಲ್ವಾ? ಸೊ ದಿಸ್ ಈಸ್ ಎಕ್ಸ್ಪೀರಿಯನ್ಸ್. ಅದು ನಾವು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಲ್ವಾ. ವಿಲ್ ಯು ಅಗೇನ್ ಟಚ್ ದ ಫೇರ್? ಮತ್ತೊಮ್ಮೆ ಆ ಬೆಂಕಿ ಜ್ವಾಲೆನ ನೀವು ಮುಟ್ತೀರಾ? ನೋ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ದ ಬರ್ನಿಂಗ್ ಸೆನ್ಸೇಷನ್. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್, ನಿಮಗೆಲ್ಲ ಆಲ್ರೆಡಿ ಅನುಭವ ಆಗಿರುತ್ತಲ್ವ. ಸೊ ಹಾಗಾಗಿ ನಾವೇನಾಗ್ತೀವಿ ಅಂದರೆ ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ. ಹ್ಯಾವ್ ಆ್ಯಂಡ್ ಯು, ವಿ ಕಾಲ್ ದಿಸ್ ಆ್ಯಸ್ ಮೆಮೊರಿ. ಬಿಕಾಸ್ ಆ ಥರ ಆಗಿರೋದನ್ನ ನಾವಿಲ್ಲಿ ಏನಂತ ಕರಿತೀವಿ ಅಂತಂದರೆ ನೆನಪು, ಮೆಮೊರಿ ಅಂತ ಕರಿತೀವಿ, ಅಥವಾ ರೀಕಲೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ಜ್ಞಾಪಕ ಶಕ್ತಿ ಅಂತ ಹೇಳ್ತಾರೆ, ಇಲ್ಲಾಂದರೆ ರೆಂಟೇಷನ್ ಅಂತ ಹೇಳ್ತಾರೆ. ಒಂದು ಸ್ಮರಣ ಶಕ್ತಿ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. What would have happened if humans did not have memory at all? ಒಂದು ಮನುಷ್ಯನಿಗೆ ಸ್ಮರಣ ಶಕ್ತಿ ಇಲ್ಲದೆ ಇದ್ದರೆ ಏನು ಮಾಡ್ತಾಯಿದ್ರು? ನಾಟ್ ಹ್ಯಾವ್ ಮೆಮೊರಿ ಅಟ್ ಆಲ್. he would have committed the same mistake again and again. ಏನಾಗ್ತಿತ್ತು? ಮಾಡಿದ ತಪ್ಪನ್ನೇ ಏನು ಮಾಡ್ತಾಯಿದ್ರು? ಮತ್ತೆ ಮಾಡ್ತಾಯಿದ್ರಲ್ವಾ. ಸೊ same mistake again and again. In this case, the progress of human beings is not possible. ಇದರಿಂದ ಹ್ಯೂಮನ್ ಬೀಯಿಂಗ್ಸ್ ಯಾವುದೇ ರೀತಿಯಾದಂಥ ಒಂದು ಪ್ರಗತಿನ ಕಾಣ್ತಾ ಇರಲಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಈಸ್ ನಾಟ್ ಪಾಸಿಬಲ್. ಎಸ್, ಹ್ಯೂಮನ್ ಬೀಯಿಂಗ್ಸ್ ನೀಡ್ ಮೆಮೊರಿ ಟು ಪ್ರೋಗ್ರೆಸ್ ಟು ದ ಸೊಸೈಟಿ ಆರ್ ದಿ ನೇಷನ್ ನೀಡ್ ಮೆಮೊರಿ ಟು ಪ್ರೋಗ್ರೆಸ್. ಹಾಗಾದರೆ ಮನುಷ್ಯರ ಒಂದು ಪ್ರಗತಿ ಶಕ್ತಿಗೆ ಸ್ಮರಣ ಶಕ್ತಿ ಇದ್ದಂತೆ it is inevitable then what can be assumed as for a society or nation. ಮನುಷ್ಯರಿಗೆ ಹೆಂಗೆ ಸ್ಮರಣ ಶಕ್ತಿ ಇರುತ್ತೋ ಹಾಗೆಯೇ ಈ ಒಂದು ಸಮಾಜಕ್ಕೂ ಮತ್ತು ಸೊಸೈಟಿಗೂ ಕೂಡ, ನಮ್ಮ ಒಂದು ದೇಶಕ್ಕೂ ಕೂಡ ಬೇಕಲ್ವಾ. ಸೊ human to serve the history serves as the memory for a society. ಒಂದು ಸಮಾಜಕ್ಕೂ ಕೂಡ ಏನಾಗಿರುತ್ತೆ ಅಂತಂದರೆ ಒಂದು ದೇಶಕ್ಕೂ ಕೂಡ ಈ ಒಂದು ಸ್ಮರಣ ಶಕ್ತಿ ಅನ್ನೋದು ಬೇಕಲ್ವಾ. ಸೊ ಹಿಸ್ಟ್ರಿ ಈಸ್ ದ ರೆಕಾರ್ಡ್ ಆಫ್ ಗುಡ್ ಆ್ಯಂಡ್ ರಾಂಗ್ ಡಿಸಿಷನ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಯಾವುದೇ ರೀತಿಯಾದಂಥ ಒಂದು ನಮ್ಮ ಹಿಸ್ಟ್ರಿನಲ್ಲಿ ಒಂದು ಸುಖ ದುಃಖದ್ದಿರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಮಿಸ್ಟೇಕ್ಸ್ಗಳನ್ನ ಕೂಡ ನಾವು ಏನು ಮಾಡ್ಬೋದು ಅಂದರೆ ಕಲೆಕ್ಟ್ ಮಾಡ್ಕೋಬೋದು ಅದ್ರ ಜೊತೆಯಲ್ಲಿ. ಮತ್ತು ನೆಕ್ಸ್ಟು ರಾಂಗ್ ಡಿಸಿಷನ್ಸ್ನೂ ಕೂಡ ನಾವು ಇಲ್ಲಿ ಏನು ಮಾಡ್ಬೋದು, ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಜಾಯ್ಫುಲ್ ಆ್ಯಂಡ್ ಸಾರೋಫುಲ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಅವರ್ ಅಸೆನ್ಸ್ಟರ್ಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಅಂತಂದರೆ ಯಾವುದೇ ಒಂದು ತೀರ್ಮಾನ ತೊಗೋಬೇಕಾದ್ರೂ ಕೂಡ ತುಂಬ ಎಚ್ಚರಿಕೆಯಿಂದ ತೊಗೊಳ್ತಾಯಿದ್ರು. ಮುಂದೆ ಫ್ಯೂಚರ್ಗೆ
ಏನು ಆಗ್ತಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ನೋಡಿಬಿಟ್ಟು ತಗೊಳ್ತಾ ಇದ್ರು. ದ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ಅವರ್ ಅನ್ಸೆಸ್ಟರ್ಸ್ ಇನ್ ದ ಹಿಸ್ಟ್ರಿ ವಿಲ್ ಬಿ ಮಾಡೆಲ್ ಆಫ್ ಗೈಡಿಂಗ್. ಅಂದರೆ ಯಾವುದೇ ಒಂದು ತೊಗೊಂಡವರು ಕೂಡ ಅದೇನಾಗಿರುತ್ತೆ, ಮುಂದಿನ ಒಂದು ತಲೆಮಾರುಗಳಿಗೆ, ನೆಕ್ಸ್ಟ್ ಜನ್ರೇಷನ್ಗೆ ಏನಾಗಬೇಕು ಅದನ್ನು ಮಾಡೆಲ್ ಆಗಬೇಕು ಅಥವಾ ಒಂದು ದಾರಿದೀಪ ಆಗಬೇಕು. ಗೈಡಿಂಗ್ ಫೋರ್ಸ್ ಫಾರ್ ದೇರ್ ಡಿಸೆಂಡೆಂಟ್ಸ್, ಒಂದು ದಾರಿದೀಪ ಆಗಬೇಕು ಮುಂದಿನ ಒಂದು ಪೀಳಿಗೆಗೆ, ಇದೊಂದು ಗೈಡೆನ್ಸ್ ಮಾಡೆಲ್ ಆಗಿರಬೇಕಿದು ಅಂತ ಕೂಡ ಹೇಳ್ತಾರೆ. ದೇರ್ ವ್ಯಾಲ್ಯೂರ್ ಅಡ್ವೆಂಚರ್ ಪ್ಯಾಟ್ರನಿಸಮ್ ಆ್ಯಂಡ್ ಸ್ಯಾಕ್ರಿಫೈಸಸ್ ವಿಲ್ ಇನ್ಸ್ಪೈರ್ ದ ನೆಕ್ಸ್ಟ್ ಜನ್ರೇಷನ್ಸ್. ಯಾವುದೇ ರೀತಿಯಾದಂತಹ ಒಂದು ಶೌರ್ಯ ಇರ್ಬೋದು, ಪರಾಕ್ರಮ, ತ್ಯಾಗ, ಸ್ಯಾಕ್ರಿಫೈಸ್, ಪ್ಯಾಟ್ರಿಯಾಟಿಸಮ್, ಅಡ್ವೆಂಚರ್, ಇವೆಲ್ಲವೂ ಕೂಡ ವಿಲ್ ಇನ್ಸ್ಪೈರ್ ದ ನೆಕ್ಸ್ಟ್ ಜನ್ರೇಷನ್ಸ್. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಸಿಗೆ ಏನಾಗಬೇಕು, ಅದು ಇನ್ಸ್ಪೈರ್ ಆಗಬೇಕು, ಸ್ಫೂರ್ತಿ ಆಗಬೇಕು ಅಂತ ಕೂಡ ಹೇಳ್ತಾರೆ. ದ ನೆಕ್ಸ್ಟ್ ಮೋರ್ ಎವರ್ by introducing our culture and heritage, history arose the feelings of pride and honor for our nation and world at large. ಅಷ್ಟಲ್ದೇ ಮತ್ತು ಅವರ ಒಂದು ಹೆರಿಟೇಜಸ್ ಇರ್ಬೋದು ಅಥವಾ ಕಲ್ಚರ್ ಇರ್ಬೋದು, ಮತ್ತು ಹಿಸ್ಟ್ರಿ ಅರೋಸಸ್ ದ ಫೀಲಿಂಗ್ಸ್ ಆಫ್ ಪ್ರೈಡ್ ಆ್ಯಂಡ್ ಆನರ್ ಫಾರ್ ಅವರ್ ನೇಷನ್, ದ ವರ್ಲ್ಡ್ ಅಟ್ ಲಾರ್ಜ್. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ಈ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕೂಡ ಪರಿಚಯಿಸೋ ಮೂಲಕ ಅವರ ಒಂದು ಅಭಿಮಾನ ಮತ್ತು ಗೌರವವನ್ನು ಕೂಡ ಇತಿಹಾಸ ಮೂಡಿಸುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್, ಇಲ್ಲೋದಕ್ಕಿಂತ ಇಲ್ಲೇನು ಒಂದು ಇತಿಹಾಸ, ಅದಕ್ಕೆ ಮನುಷ್ಯನಿಗೆ ಹೆಂಗೆ ಸ್ಮರಣ ಶಕ್ತಿ ಇರುತ್ತೋ ಅದೇ ಥರ ನಮ್ಮ ದೇಶಕ್ಕೂ ಬೇಕಲ್ವಾ. ಸೊ ಆ ದೇಶಕ್ಕೆ ಬೇಕಾಗಿರುವಂಥ ಒಂದು ಸ್ಮರಣ ಶಕ್ತಿ ಯಾವುದು ಅಂದರೆ ನಮ್ಮ ಹಿಸ್ಟ್ರಿ ಅಂತ ನಾವು ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇಷ್ಟೆಲ್ಲ ಹೇಳ್ತೀರಲ್ಲ, ಹಾಗಾದರೆ ಇತಿಹಾಸದ ಪಿತಾಮಹ, ಫಾದರ್ ಆಫ್ ಹಿಸ್ಟ್ರಿ ಯಾರು? ಲಿಸನ್, ಹೆರೋಡಟಸ್ ಆಫ್ ಗ್ರೀಸ್. ಹೆರೋಡಟಸ್ ಆಫ್ ಗ್ರೀಸ್ ವಾಸ್ ದ ಫಸ್ಟ್ ಟು ಶೋ ದ ವರ್ಲ್ಡ್ ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಇಮೆನ್ಸ್ಲಿ ವ್ಯಾಲ್ಯೂಬಲ್ ಹಿಸ್ಟ್ರಿ. ಅಂದರೆ ಇಷ್ಟು ಅಮೂಲ್ಯವಾದಂಥ ಒಂದು ಹಿಸ್ಟ್ರಿನ ಹೇಗೆ ರಚಿಸಬೇಕು, ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಇಮೆನ್ಸ್ಲಿ ವ್ಯಾಲ್ಯೂಬಲ್ ಹಿಸ್ಟ್ರಿ, ಹೇಗೆ ರಚಿಸಬೇಕು ಅದನ್ನು ಜಗತ್ತಿಗೆ ಮೊದಲು ತೋರಿಸ್ಕೊಟ್ಟವರು ಅಂತ ಹೇಳ್ಬೋದು. ಎನ್ಸ್ ದ ಕನ್ಸಿಡರೆಡ್ ಆ್ಯಸ್ ದ ಫಾದರ್ ಆಫ್ ಹಿಸ್ಟ್ರಿ. ಹಾಗಾಗಿ ಅವ್ರನ್ನ ಏನಂತ ಕರೀತಾ ಇದ್ರು ಅಂದರೆ ಫಾದರ್ ಆಫ್ ಹಿಸ್ಟ್ರಿ. ಅಂದರೆ ಒಂದು ಅಮೂಲ್ಯವಾದಂಥ ಒಂದು ಇತಿಹಾಸವನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಜಗತ್ತಿಗೆ ತೋರಿಸ್ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಗ್ರೀಕ್ ದೇಶದ ಹೆರೋಡಟಸ್ ಅಂತ ಕರೀತಾರೆ. ಹಾಗಾಗಿ ಅವ್ರನ್ನ ಕನ್ಸಿಡರೆಡ್ ಆ್ಯಸ್ ಫಾದರ್ ಆಫ್ ಹಿಸ್ಟ್ರಿ, ಅವ್ರನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತಲೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡ್ತಾಯಿದ್ರು. ಒಂದು ಇತಿಹಾಸದ ಪಿತಾಮಹ ಅಂತ ಅವ್ರನ್ನ ಕರೀತಾಯಿದ್ರು. ಸ್ಟೂಡೆಂಟ್ಸ್ ಲಿಸನ್, ಫಸ್ಟ್ ಒನ್ಸ್ ಅಗೇನ್ ರಿಪೀಟ್. ನಾವು ಇವತ್ತಿನ ಇದರಲ್ಲಿ ಕಂಟೆಂಟ್ಸ್ನ ನೋಡ್ಕೊತ ಬಂದ್ವಲ್ವಾ. ಸೊ ಈ ಕಂಟೆಂಟ್ಸಲ್ಲಿ 8 ಹಿಸ್ಟ್ರಿ ಚಾಪ್ಟರ್ಸ್ ಇದೆ, 2 ಸಿವಿಕ್ಸ್ ಚಾಪ್ಟರ್ಸ್ ಇದೆ, ಹಾಗೆಯೇ ಜಿಯೋಗ್ರಫಿ 2 ಚಾಪ್ಟರ್ಸ್ ಇದೆ. ಓಕೆನಾ ಸ್ಟೂಡೆಂಟ್ಸ್, ಟೋಟಲು 12 ಚಾಪ್ಟರ್ಸ್ ಅಂತ ನಾವು ಹೇಳ್ಬೋದು. ಫಸ್ಟ್ ವಾಟ್ ಈಸ್ ಹಿಸ್ಟ್ರಿ ಅಂತ ಹೇಳ್ತಾರೆ. ದ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಇದು ಕೂಡ 1 ಮಾರ್ಕ್ಸ್ ಕ್ವಶನ್ಸು, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಟ್ ಇಂಟ್ರೊಡ್ಯೂಸಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೆಲ್ಸ್ ದ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ. ಆ ಒಂದು ಜರ್ನಿನಲ್ಲಿ ಅವರ ಒಂದು ಫೇಲ್ಯೂರ್ಸ್ ಮತ್ತು ಸಕ್ಸಸ್ನು ಕೂಡ ಇಲ್ಲಿ ಏನು ಮಾಡುತ್ತೆ, ಇಂಟ್ರೊಡ್ಯೂಸ್ ಮಾಡಿಕೊಡುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ವೈ ವಿ ವಾಂಟ್ ಹಿಸ್ಟ್ರಿ, ನಮ್ಗೆ ಏನಕ್ಕೆ ಬೇಕು ಹಿಸ್ಟ್ರಿ ಇಲ್ದರೆ ಇರೋಕ್ಕಾಗುತ್ತಾ ಅಲ್ವಾ. ಇದನ್ನು ಕೂಡ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ. ಹಾಗೆಯೇ ಹೆರೋಡಟಸ್ ಫಾದರ್ ಆಫ್ ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ. ಈ ಫಾದರ್ ಆಫ್ ಹಿಸ್ಟ್ರಿನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಅಂತ ನಾವು ಹೇಳೋದಾದ ಇಂಪಾರ್ಟೆಂಟ್ ಆಗಿರೋ ಅಂಥವ್ರು ಅಂತಂದರೆ ಈ ಒಂದು ಹೆರೋಡಟಸ್ ಅಂತ ಹೇಳ್ತಾರೆ. ಹೆರೋಡಟಸ್ರವರು ಗ್ರೀಕ್ ದೇಶದವರು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಈ ಹೆರೋಡಟಸ್ರವರನ್ನು ಇಲ್ಲಿ ಏನಂತ ಕರೀತಾ ಇದ್ರು ಅಂದರೆ ಫಾದರ್ ಆಫ್ ಹಿಸ್ಟ್ರಿ, ಎನ್ಸ್ ಆ್ಯಸ್ ಫಾದರ್ ಆಫ್, ಕನ್ಸಿಡರೆಡ್ ಆ್ಯಸ್ ಫಾದರ್ ಆಫ್ ಹಿಸ್ಟ್ರಿ. ಸಿ ಹೆರೋಡಟಸ್ ದ ಫಾದರ್ ಆಫ್ ಹಿಸ್ಟ್ರಿ, ಇತಿಹಾಸದ ಪಿತಾಮಹ ಅಂತ ಯಾರು ಕರೀತಾರೆ ಅಂದರೆ ಹೆರೋಡಟಸ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಈ ಹೆರೋಡಟಸ್ ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ ನಿಮಗೆ.
ಇಲ್ಲಿ 3 ಕ್ವಶನ್ಸ್ ರೈಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ನಾವು ಫಾದರ್ ಆಫ್ ಹಿಸ್ಟ್ರಿ ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೂಡ ಕ್ವಶನ್ ರೈಸ್ ಆಗುತ್ತೆ. ನೆಕ್ಸ್ಟ್ ಒನ್ ಹಿಸ್ಟ್ರಿ ಅಂದರೆ ಏನು ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಮತ್ತು ಲಾಂಗ್ ಆನ್ಸರ್ಸಲ್ಲೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ಓಕೆನಾ? ಹಾಗೆಯೇ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ನೋಡ್ಕೋಬೇಕು. ಇದರಲ್ಲಿ ಈ ಚಾಪ್ಟ್ರಲ್ಲಿ ನಾವು 3 ಮಾರ್ಕ್ಸ್ ಕ್ವಶನ್ನ ನಾವು ನೋಡ್ಬೋದು. 3 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. 1 ಮಾರ್ಕ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸಿಂದು ಕೂಡ ಕೇಳ್ಬೋದು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, ಪ್ಲೀಸ್ ಆಸ್ಕ್ ದಿ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ನಾವು ಟೇಕ್ ದಿ ಹೋಮ್ವರ್ಕ್. ಫಸ್ಟ್ ಒನ್ ಈಸ್ ವಾಟ್ ಈಸ್ ಹಿಸ್ಟ್ರಿ. ವಾಟ್ ಈಸ್ ಹಿಸ್ಟ್ರಿ? ಇತಿಹಾಸ ಅಂದರೆ ಏನು? ವಾಟ್ ಈಸ್ ಹಿಸ್ಟ್ರಿ? ನಾನು ಆಲ್ರೆಡಿ ನಿಮಗೆ ಹೇಳಿದೆ ಹಿಸ್ಟ್ರಿ ಅಂದರೆ ಏನು ಅಂತ ಸ್ಟಾರ್ಟಿಂಗಲ್ಲೇ. ಓಕೆನಾ? ಸೆಕೆಂಡ್ ಒನ್ ಕ್ವಶನ್, ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಇತಿಹಾಸದ ಪಿತಾಮಹ ಯಾರು? ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಟು ವಿಚ್ ಕಂಟ್ರಿ ಡಸ್ ಈ ಬಿಲಾಂಗ್ ಟು? ಅವರು ಯಾವ ದೇಶದವರು? ಅವರು ಯಾವ ದೇಶದಿಂದ ಬಂದರು? ನಾನು ಲಾಸ್ಟ್ ನಿಮಗೆ 2-3 ಸಲ ರಿಪೀಟ್ ಮಾಡಿದ್ದೀನಿ, ನೋಡ್ಕೋಬೇಕು. ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಟು ವಿಚ್ ಕಂಟ್ರಿ ಡು ಈ ಬಿಲಾಂಗ್ಸ್ ಟು? ಅವರು ಯಾವ ದೇಶದವರು ಅಂತ. ಓಕೆನಾ? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.